ಇದು ತಿಂತಾಯಿದ್ದಾಳೆ ಎಗ್ ರೈಸ್ನ ಮಾಡ್ಕೊಂಡು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಾನು ಇವತ್ತು ಏನೂ ಮಾಡಿಲ್ಲ, ವಿಡಿಯೋನೂ ಅಪ್ಲೋಡ್ ಏನು ಮಾಡಿಲ್ಲ. ಇವತ್ತು ನನಗೆ ಯಾಕೋ ಮನಸ್ಸೇ ಇಲ್ಲ ಥರ ಅನಿಸ್ತದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡಿದ್ದೀನಿ. ಅದಕ್ಕೆ ಮನೆಯೆಲ್ಲ ನೋಡಿ ಯಾವ ಥರ ಇಟ್ಬಿಟ್ಟಿದ್ದೀನಿ. ನಾನು ಏನಾದರೂ ಚೆನ್ನಾಗಿದ್ದರೆ ಮನೆ ಈ ಥರ ಇದ್ಬಿಡುತ್ತೆ. ನಾನು ಏನಾದರೂ ಚೆನ್ನಾಗಿರಲಿಲ್ಲ ಅಂದರೆ ಮನೆ ನೀಟಾಗಿರುತ್ತೆ. ಇದು ಕಾಮನ್ ಹೆಣ್ಮಕ್ಳಿಗೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ ಮನೆ ಕೆಲಸ ಎಲ್ಲ ಹಂಗೆ ಇದೆ, ಕೆಲಸನ ಸ್ಟಾರ್ಟ್ ಮಾಡಬೇಕು. ಪಾರ್ಕ್ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಬನ್ನಿ, ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಆಗಿ ನನ್ನ ವಿಡಿಯೋನ ನೋಡಿ. ಇನ್ನು ನನ್ನ ತಂಗಿ ಬೆಳಗ್ಗೆಯಿಂದ ಮಲಗಿದ್ಲು, ಇವಾಗ ಎದ್ದಿದ್ಬಿಟ್ಟು ಅವಳಿಗೆ ಏನು ಬೇಕೋ ಎಗ್ ರೈಸ್ ಮಾಡಿಕೊಂಡು ತಿಂತಾಯಿದ್ಲು. ಇದು ತಿಂತಾಯಿದ್ದಾಳೆ ಎಗ್ ರೈಸ್ನ ಮಾಡಿಕೊಂಡು. ನಾನು ಆವಾಗಲೂ ಇವಳ ಬಿಟ್ಬಿಟ್ಟು ತಿಂದಿದ್ದೀನಿ. ಇವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪಾರ್ಕಿಗೆ ಹೋಗಬೇಕು, ಅದಕ್ಕೆ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ನೀರಿದೆ, ತುಂಬ ಸೂಪರ್ ಅಲ್ಲ. ನೋಡಿ ಗೈಸ್, ಇವಾಗ ಇವರು ತೊಳಿತಾರೆ. ಏನು ಮಾಡ್ಬೇಕು ಗೈಸ್, ಪಾತ್ರೆ ತೊಳಿಲೇಬೇಕಲ್ಲ ಹೆಣ್ಮಕ್ಳು. ತೊಳಿ ನೀನೆ ಏನು ಏನು ಕೂತ್ಕೊಂಡಿದೆ. ಜಾನಿ ನಾನು ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೋ. ಯಾರು ಉರ್ಸ್ತಾರದು ನಿಮ್ಮ ಹೊಟ್ಟೆ? ಜಾನಿ ಒಂದಲ್ಲ ಎರಡಲ್ಲ. ಜಾನಿ ಹೇಳೋ ಮಾತಂತೆ ಗೈಸ್, ನಮ್ಮ ತಂಗಿ ಹೇಳ್ತಾ ಇದ್ದಾಳೆ ಅಲ್ಲಿ ನಿಂತ್ಕೊಂಡು. ಇದು ಅಲ್ಲಿಗೆ ಹೋಗಿತ್ತು, ಬೇರೆ ಮನೆ ಕಡೆ ಹೋಗಿತ್ತು. ನಾನು ಕರೆದೆ ಜಾನಿ ಅಂತ ಬಾ ಅಂತ ಬಂದ್ಬಿಟ್ಟಿದೆ ಗೈಸ್. ನನ್ನ ಹುಡ್ಕೊಂಡು ನಾನು ವಾಯ್ಸ್ ಕೇಳಿಸ್ಕೊಂಡಿದೆ. ಇದು ಆರೆಂಜ್ ತಿಂತಾ ಇದ್ದೀನಿ ಗೈಸ್. ಓ, ನಮ್ಮ ತಂಗಿ ನನಗೆ ಆರೆಂಜ್ ತಿನ್ನಕ್ಕೂ ಬಿಡಲ್ಲ ಗೈಸ್. ನಾನು ಆರೆಂಜ್ ಕೊಡು ನಾಳೆ ತಿಂತೀನಿ, ಬಿಡಲ್ಲ. ಹೌದು ಗೈಸ್, ನಮ್ಮ ತಂಗಿ ಬಿಡಲ್ಲ. ಇವಾಗ ಇದೊಂದು ಆರೆಂಜ್ ತಿನ್ಕೊಂಡು ನಾನು ಪಾರ್ಕ್ ಹೋಗ್ತೇನೆ. ನಾನು ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಚಿಕ್ಕಮ್ಮನ ಮಕ್ಕಳಿದ್ರು, ಅಮ್ಮು ಕನ್ನ ಅಂತ, ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಇವತ್ತು ನಾನು ನಮ್ಮ ತಂಗಿ ಹೋಗ್ತಾ ಇದ್ದೀವಿ, ಅದಕ್ಕೆ ಫಸ್ಟ್ ಆರೆಂಜ್ ತಿನ್ನೋಣ ಅಂತ. ಅವ್ರು ಇದ್ಮೇಲೆ ವ್ಲಾಗ್ ಮಾಡಿಲ್ಲ ಗೈಸ್ ನಾನು, ಅವ್ರು ಹೋದ್ಮೇಲೆ ಮಾಡ್ತಾಯಿದ್ದೀನಿ. ಅವ್ರು ಇದ್ಮೇಲೆ ಟೈಮೇ ಇರಲಿಲ್ಲ ಮಾಡೋಕ್ಕೆ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಬೇಸನ್ನು ನಮ್ಮ ತಂಗಿ ಬಂದು ಬಾಳೆಹಣ್ಣು ತಿಂತದ. ಇವಾಗಲೇ ಪಾರ್ಕಿಗೆ ಬಂದಿದ್ದೀವಿ ನಾನು ನಮ್ಮ ತಂಗಿ. ಪಾರ್ಕ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಪಾರ್ಕ್ ಹೇಗಿದೆ ಅಂತ. ಈ ಕಡೆ ಫುಲ್ಲು ನೀರು ಬಂದಿಲ್ಲ, ಮಳೆ ಕಮ್ಮಿ ಬಂದಿದೆ. ವಾವ್, ತುಂಬ ಚೆನ್ನಾಗಿ ಕ್ಲೈಮೇಟ್ ಇದೆ ಪಾರ್ಕಲ್ಲಿ ಇವತ್ತು. ಯಾಕೋ ಬರ್ಬೇಕಂತ ಅದಕ್ಕೆ ಬಂದಿದ್ದೀನಿ. ಪಾರ್ಕೆಲ್ಲ ನೋಡಿಕೊಂಡು ನಾನು ಸ್ವಲ್ಪ ಹೊತ್ತು ಜೋಕಾಲಿ ಆಡಿದೆ. ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ವಲ್ಲ, ಇವಾಗ ಮತ್ತೆ ಆಡ್ತಾ ಇದ್ದೀನಿ. ಒಂಥರ ಖುಷಿ ಆಯಿತು. ಗಾಯ್ಸ್, ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋ ಟೈಮಲ್ಲಿ ನನ್ನ ತಂಗಿ ಏನೋ ತಿನ್ನಿಸ್ತಾಳಂತೆ. ಏನು ತಿನ್ನಿಸ್ತೀಯ? ಪಿಜ್ಜಾ ತಿನ್ನಿಸ್ತೀನಿ ಬಾ. ಇಲ್ಲ ಗಾಯ್ಸ್, ಏನು ತಿನ್ನಿಸಲ್ಲ, ಸುಳ್ಳು ಹೇಳ್ತಾಳೆ ಅವಳು. ಇವಾಗಲೇ ಪಾರ್ಕಿಂದ ಮನೆಗೆ ಬಂದ್ವಿ. ನಮ್ಮ ತಂಗಿ ನೋಡಿ ಏನು ಮಾಡ್ತಾಯಿದ್ದಾಳಂತ. ನಮ್ಮ ತಂಗಿ ಇವಾಗ
ಸಾನ್ ವೆಜ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ನಾನ್ ವೆಜ್ಗೆ ಫ್ರೈ ಮಾಡ್ತಾ ಇದ್ದಾಳೆ. ಹಂಗೆ ಮೂವಿ ನೋಡ್ತಾ ಇದ್ದಾಳೆ ನೋಡಿ ಗಾಯ್ಸ್, ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ. ಇದೇ ನೋಡಿತಾನೆ ಇಲ್ಲ. ನೋಡಿ ಗೈಸ್, ನಮ್ಮ ತಂಗಿ ಒಂದು ಮಾಡಂದ್ರೆ ಇನ್ನೊಂದು ಮಾಡ್ತಾಳೆ. ಹೊಡೆದ್ಬಿಟ್ಟು ಅದ್ರೊಳಗಡೆ ಹಾಕೊಂಡಿದ್ದಾಳೆ. ಮಾತಾಡಂದ್ರೆ ನಮ್ಮ ತಂಗಿ ಮುಜುಗರ ಪಡ್ತಾ ಇದ್ದಾಳೆ ಗೈಸ್ ಮಾತಾಡೋಕ್ಕೆ. ಏನು ಮಾಡಲಿ ಮಿಕ್ಸ್ ಮಾಡಲಾ? ಬೇಡವಾ? ಹಂಗಲ್ಲ ಮಿಕ್ಸ್ ಮಾಡಿ. ಇಲ್ಲೇ ಅದು ಆನಲ್ಲೇ ಇದೆ ನೋಡಿ ಪ್ಯಾನು. ಗೈಸ್ ಇದು ಬಂದ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಅಂತೆ. ಇದು ಆಫ್ಸೆಸ್ ಅಂದ್ರೂ ಸಾರು ಹುಡ್ಕಿನೇ. ಎಣ್ಣೆ ಹಾಕ್ಕೊಂಡು ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ಅದರೊಳಗಡೆ ಮೊಟ್ಟೆ ಹಾಕಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದೆಯಲ್ವ ನೀನು? ಮೊಟ್ಟೆ ಒಂದೇ ಹಾಕ್ಬಿಟ್ಟಿದ್ದೆ. ಅಯ್ಯೋ ಏನು ಬೇಬೇಕಿತ್ತು. ಫೈನಲಿ ಬ್ರೆಡ್ನ ರೆಡಿ ಮಾಡಿದ್ಲು ಗೈಸ್. ಇವಾಗ ತಿನ್ಬೇಕಷ್ಟೆ ಗೈಸ್. ಇವಾಗ ನಾವು ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದೀವಿ ಗೈಸ್. ಬ್ರೆಡ್ ಆಮ್ಲೆಟ್ ತಿನ್ನೋಣ ಬನ್ನಿ. ಚೆನ್ನಾಗಿ ಮಾಡಿದ ಗೈಸ್ ನಮ್ಮ ತಂಗಿ. ನನ್ನ ಬ್ರೆಡ್ ಮೇಲೆ ಹಾಕಿದಾಳೆ ಅವಳು. ನೋಡಿ ಹೆಂಗೆ ಹಾಕೊಂಡಿದ್ದಾಳೆ ಸೈಡ್ಗೆ. ನೋಡಿ ಗೈಸ್ ನೋಡಿ. ಇವಾಗ ಎತ್ಕೊಳ್ತೀನಿ. ಇದೊಂದೇ ಸಾಸ್ ಕೊಟ್ಟಿದ್ದಪ್ಪ. ಹಾಂ, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್.